ಕೌಸಲ್ಯ ಕೌಸಲ್ಯ ಏನಜ್ಜಿ? ಭೈರವಿ ಅರ್ಜುನ್ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಏನೋ ಅಜ್ಜಿ, ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗಮ್ಮ? ಅಲ್ಲೋಡಿ ಬಂದ್ರಲ್ಲ. ಅರ್ಜುನ್, ಎಲ್ಲಿಗೆ ಹೋಗಿದ್ರಿ? ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಮ್ಮ. ಮುಖದ ಮೇಲೆ ಗಾಯ ಹೇಗಾಯ್ತು? ಅಯ್ಯೋ ಅರ್ಜುನ್, ಗೀಚುರ ಗಾಯ ಆಗಿದೆ, ರಕ್ತ ಸುರಿತಾ ಇದೆ. ಏನಾಯ್ತಪ್ಪ ಅರ್ಜುನ್? ಹೇಳು ಅರ್ಜುನ್, ಕೈಗೆ ಮುಖಕ್ಕೆ ಈ ಗಾಯಗಳು ಹೇಗಾಯ್ತು? ಮಾತಾಡಪ್ಪ, ಎಲ್ಲಿಗೆ ಹೋಗಿದ್ರಿ? ಏನಾಯ್ತು? ಏನಾಯ್ತಪ್ಪ? ಅಯ್ಯೋ ಅಜ್ಜಿ, ಏನೂ ಆಗಿಲ್ಲ, ಅದು ಸಣ್ಣ ಗಾಯಗಳಷ್ಟೇ. ಅಯ್ಯೋ ಏನಪ್ಪ ಇದು? ಏನೂ ಇಲ್ಲ, ಸಣ್ಣ ಪುಟ್ಟ ಗಾಯಗಳಷ್ಟೇ. ಎಲ್ಲಿ ಬಿದ್ದೆ? ಮುಖ ಎಲ್ಲ ಗಾಯ ಆಗಿದೆ. ಬಾವ, ಏನಿಲ್ಲ ಬಾವ, ಅಕಸ್ಮಾತಾಗಿ ಕಾಲ್ ಜಾರ್ ಕೆಳಗೆ ಬಿದ್ದೆ. ಕಾಲ್ ಜಾರ್ ಬಿದ್ರೆ ಮುಖಕ್ಕೆ ಹೇಗೆ ಗಾಯ ಆಗತ್ತೆ ಅರ್ಜುನ್? ಹೇಳು ಅರ್ಜುನ್, ಏನಾಯ್ತು ಅಂತ ಹೇಳು. ಭೈರವಿ, ನೀನಾದ್ರೂ ಭೈರವಿ, ನಿನ್ ಕೈಯಲ್ಲೂ ರಕ್ತ ಬರ್ತಿದ್ಯಲ್ಲಮ್ಮ, ನಿನ್ಗೇನಾಯ್ತು? ಅದು ಅದು ಅಣ್ಣ, ಅದೇನಾಯ್ತಂದ್ರೆ ಭೈರವಿ, ಭಾವ, ನಾನು ಭೈರವಿ ಬರ್ತಾ ಇದ್ದಾಗ ಒಂದು ಗರುಡ ನಮ್ಮ ಮೇಲೆ ದಾಳಿ ಮಾಡ್ಬಿಡ್ತು. ಅರ್ಜುನ್, ಗರುಡ ನಿನ್ ಮೇಲೆ ಯಾಕೆ ದಾಳಿ ಮಾಡ್ತು? ನನ್ಗೇನು ಅರ್ಥ ಆಗ್ತಿಲ್ಲ. ಗರುಡ ಯಾಕೆ ದಾಳಿ ಮಾಡತ್ತೆ? ಗರುಡಗಳು ಮನುಷ್ಯರ ಮೇಲೆ ದಾಳಿ ಮಾಡಲ್ವಲ್ಲ. ಅಂದ್ರೆ ಮಾ, ಅದೇನೋ ಆಗೋಯ್ತಮ್ಮ, ನಡೆದೋಗಿದ್ರ ಬಗ್ಗೆ ಈಗ ಯಾಕೆ? ಬಿಟ್ಬಿಡಿ, ನೀನ್ ಬಾ ಭೈರವಿ. ಅಪ್ಪ ಅರ್ಜುನ್, ನಿಂತ್ಕೋ. ಬಿಟ್ಬಿಡಿ ಅಂತ ಇದೆಯಲ್ಲಪ್ಪ. ಏನೋ ಬಿಡು ಅನ್ನಕ್ಕೆ ಇದೇನ್ ಚಿಕ್ಕ ವಿಷಯ ಅನ್ಕೊಂಡಿದೀಯಾ? ನಿಮ್ ಮದುವೆ ಮಾಡ್ಬೇಕು ಅನ್ಕೊಂಡಾಗಿಂದ ಒಂದಾದ್ಮೇಲೊಂದು ಅಪಶಕನಗಳು ಆಗ್ತಾನೇ ಇದೆ. ನಡೀತಿರೋದನ್ನೆಲ್ಲ ನೋಡ್ತಾ ಇದ್ರೆ ಈ ಮದುವೆ ಆಗತ್ತೋ ಇಲ್ವೋ ಅಂತ ತುಂಬಾ ಭಯ ಆಗ್ತಾ ಇದೆ ಅಕ್ಕ ನಂಗೆ. ನಿಮ್ ಮದುವೆ ಮುರಿದು ಬೀಳುತ್ತೇನೋ ಅಂತ ನಂಗೆ ತುಂಬಾ ಅನುಮಾನ ಇದೆ ಅರ್ಜುನ್.
ಏನ ಅಪಶಕುನದ ಮಾತುಗಳು? ಒಳ್ಳೇದ್ ನಡೀಲಿ ಅಂತ ಅವ್ರ ಮದ್ವೆ ನಡೀತಿದ್ರೆ ಒಳ್ಳೇದಾಗ್ಲಿ ಅಂತ ಅನ್ಕೊಳ್ದೆ ಮುರಿದು ಬೀಳತ್ತೆ ಅಂತ ಕೆಟ್ಟದಾಗ ಮಾತಾಡ್ತೀವ್ರಲ್ಲ. ಇವ್ರ ಮಾತು, ಯೋಚನೆ, ಬುದ್ಧಿ ಎಲ್ಲ ಕೆಟ್ಟದಾಗ್ಲಿ ಅನ್ನೋ ಥರನೇ ಇರುತ್ತೆ. ಈ ಮದ್ವೆ ಆಗೋದು ಇಷ್ಟ ಇಲ್ವೇನೋ ಅನ್ನೋ ಥರ ಮಾತಾಡ್ತಾರೆ. ಅದಕ್ಕೆ ಇವ್ರನ್ನ ಮನೆಗೆ ಸೇರಿಸ್ಕೊಳಕ್ ಬೇಡ ಅಂತ ಹೇಳಿದ್ದು. ನಡಿಬಾರದೇನಾದ್ರೂ ನಡೆದೋಗುತ್ತೇನೋ ಅಂತ ನಾನ್ ಭಯ ಪಡ್ತಾ ಇದ್ರೆ ನನ್ನನ್ನೇ ಬೈತಿಯಲ್ಲಮ್ಮ. ಮೊನ್ನೆ ದೇವಸ್ಥಾನದ ಹತ್ರ ಲಗ್ನ ಪತ್ರಿಕೆ ಸುಟ್ಟು ಹೋಯ್ತಲ್ಲ, ಬಾವಲಿ ಬಂದು ದೀಪ ಬೀಳಿಸ್ ಹೋಗ್ಲಿಲ್ವಾ? ಈಗ ಗರುಡ ದಾಳಿ ಮಾಡಿದೆ. ಇದೆಲ್ಲ ಶುಭಶಕುನ ಹೇಳು. ಜಾತಕದ ಪ್ರಕಾರ ಮದುವೆ ಆದ್ಮೇಲೆ ಅರ್ಜುನ್ಗೆ ಮರಣಗಂಡಾಂತರ ಇದೆ ಅಂತ ಹೇಳಿದ್ರು. ಜಾತಕದ ಬಗ್ಗೆ ಹೇಳಬೇಕಾದ್ರೆ ನಿಜಾನೇ ಹೇಳಬೇಕಮ್ಮ. ಮದುವೆ ಅನ್ನೋದು ಇಬ್ಬರ ಜೀವನಕ್ಕೂ ಸಂಬಂಧಪಟ್ಟಿರೋ ವಿಷಯನಮ್ಮ. ಯಾವ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮದುವೆ ಆಗದೆ ಇರೋದೇ ಒಳ್ಳೇದಮ್ಮ. ಈ ಹುಡುಗನ ಜಾತಕ ಬರೀ ಅಶುಭನೇನಮ್ಮ. ಜಾತಕದ ಪ್ರಕಾರ ಮದುವೆ ಆಗಿ 3 ದಿವಸಕ್ಕೆ ನಿಮ್ಮ ಮಗ ಸತ್ತೋಗ್ತಾನಮ್ಮ. ಈಗ ನೋಡಿದ್ರೆ ಮದುವೆಗೆ ಮುಂಚೆನೆ ಅರ್ಜುನ್ಗೆ ತೊಂದರೆ ಆಗ್ತಾ ಇದೆ. ನಡೀತಿರೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರೆ ನಾನೇ ಅಭಿಷೇಕ್ನ ಮಾತಾಡ್ತೀನಿ ಅಂತೀರಲ್ಲ. ಈ ಮದುವೆ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇದ್ರ ಮೇಲೆ ನಿಮ್ಮಿಷ್ಟನಮ್ಮ. ಸರಿಯಾಗಿ ಹೇಳಿದೆ ಕಣೆ. ನೋವು ಗೊತ್ತಾಗದೆ ಗುದ್ದೋದು ಅಂದ್ರೆ ಇದೇ ಮತ್ತೆ. ಇಂಥದ್ದೆಲ್ಲ ನಡೀತಿದೆ ಅಂದ್ರೆ ನನ್ಗೇನು ಅರ್ಥ ಆಗ್ತಿಲ್ಲ. ಒಂದ್ಸಾರಿ ಪುರೋಹಿತ್ರನ್ನ ಕರೆಸಿ ದೋಷ ಪರಿಹಾರದ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೇನೋ ಅಂತ. ಅದನ್ನೇ ನಾನು ಹೇಳ್ತಿರೋದು ಆದಿತ್ಯ. ಪುರೋಹಿತ್ರನ್ ಕರೆಸಿ ಸ್ವಲ್ಪ ದಿನ ಕಳೆದ ಮೇಲೆ ಬೇರೆ ಮುಹೂರ್ತ ಇಟ್ಕೊಡಿ ಅಂತ ಹೇಳಿದ್ರೆ ಒಳ್ಳೇದು. ಪುರೋಹಿತ್ರನ್ನ ಕರೆಸಿ ಮುಹೂರ್ತ ಬದಲಾಯಿಸಿ ಅಂತ ಹೇಳೋ ಅಗತ್ಯ ಇಲ್ಲ. ಭೈರವಿ ಅಮ್ಮವ್ರಿಗೆ ನಾಗಮ್ಮನ ಆಶೀರ್ವಾದ ಐತೆ. ಯಾವ ಥರದ ಅಪಶಕುನದ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯ ಇಲ್ಲ. ಮೊದಲು ಅನ್ಕೊಂಡಿದ್ ಮುಹೂರ್ತಕ್ಕೇನೆ ಮದುವೆ ಮಾಡಿ. ದೊಡ್ಡ ಮನುಷ್ಯರ ತರ ಹೇಳ್ತಾ ಇದೀಯಾ? ಈ ಮನೆ ವಿಷಯದಲ್ಲಿ ತಲೆ ಹಾಕೋಕ್ ನೀವ್ ಯಾರೇ? ಒಳ್ಳೇದ್ಯೋಳಕ್ಕೆ ನಮ್ಮವರೇ ಆಗಿರ್ಬೇಕು ಅಂತೇನಿಲ್ಲ. ಯಾರು ಬೇಕಾದ್ರೂ ಹೇಳ್ಬೋದು. ಜಾಸ್ತಿ ವಾದ ಮಾಡೋದ್ ಬೇಕಾಗಿಲ್ಲ. ಏನೇ ಕಣ್ಣು ದೊಡ್ಡದು ಮಾಡ್ಕೊಂಡು ಆರ್ಡರ್ ಮಾಡೋ ತರ ಅಷ್ಟು ಕೋಪದಿಂದ ಹೇಳ್ತಾ ಇದೀಯಾ? ಹಾವಿನ ತರ ಬುಸ್ಕೊಡ್ತಾ ಇದೆಯಲ್ಲ.
ಅದು ನಿಜವಾಗ್ಲೂ ಹಾವೇ ಕಣೆ. ಅದ್ರ ಜೊತೆ ನಿನಗೆ ವಾದ ಯಾಕೆ? ಏನೋ ಮಾತಿಗೆ ಹಾಗಂದ್ರೆ ಇವಳು ನಿಜವಾಗ್ಲೂ ನನಗೆ ಹಾವಿನ ಥರನೇ ಕಾಣ್ತಾ ಇದ್ದಾಳಲ್ಲ. ಈ ಮಲ್ಲಿ ನನ್ನ ಜೊತೆ ಮನಸ್ಸು ಬಂದ ಹಾಗೆ ಮಾತಾಡ್ತಾ ಇದ್ರೆ ನೀವು ಹಾಗೆ ನೋಡ್ತಾ ಇದ್ದೀರಲ್ಲ ರೀ. ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ಈ ಮನೆಯವ್ರಿಗೆಲ್ಲ ನಾವು ಕೀಳಾಗ್ಬಿಟ್ಟಿದ್ದೀವಿ. ಈ ಕೆಲಸದೋಳ ಮುಂದೆ ಕೂಡ ತಲೆ ತಗ್ಗಿಸ್ಕೋಬೇಕಾ? ಜಲಜ, ಮಲ್ಲಿ ವಿಷಯದಲ್ಲಿ ಹಾಗೆಲ್ಲ ಮಾತಾಡ್ಬೇಡ ಕಣೆ. ಸ್ವಲ್ಪ ಸೈಲೆಂಟ್ ಆಗಿರು. ಅಂದ್ರೆ ನಾನು ಇವಳಷ್ಟು ಬೆಲೆ ಇಲ್ವಾ? ಸ್ವಲ್ಪ ಸುಮ್ಮನಿರೇ. ನೋಡಿ ಅಮ್ಮವ್ರೆ, ಭೈರವಿ ಅಮ್ಮವ್ರ ಮದ್ವೆ ವಿಷಯದಲ್ಲಿ ನೀವ್ಯಾರು ಅನುಮಾನ ಪಡೋ ಅಗತ್ಯ ಇಲ್ಲ. ನೀವು ನಂಬಿಕೆ ಇಟ್ಟಿರೋ ನಾಗದೇವತೆನೆಯ ನಿಮ್ಮನ್ನ ಕಾಪಾಡ್ತೈತೆ. ಏನು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿರಿ. ಅಪ್ಪಂಗ ಆರೋಗ್ಯ ಚೆನ್ನಾಗಿಲ್ದಿದ್ದಾಗ ಮಲ್ಲಿ ಹೇಳ್ದಾಗೆ ನಾನು ದೀಕ್ಷೆ ಮಾಡಿದ್ದಕ್ಕೇನೆ ಅಪ್ಪನ ಆರೋಗ್ಯ ಚೆನ್ನಾಗಾಗಿದ್ದು. ನಮ್ಮಿಬ್ರಿಗೂ ನಡೆದಿರೋದ್ರ ಬಗ್ಗೆ ನೀವ್ಯಾರು ಟೆನ್ಷನ್ ಮಾಡ್ಕೋಬೇಡಿ. ಆದಿತ್ಯ ಅವರೇ, ಅಜ್ಜಿ, ಆನಂದ್ ಆಚಾರಿ ಬಂದಿದ್ದಾರೆ. ಆನಂದ್ ಅವರೇ, ಬರ್ತೀನಿ. ಮಾಂಗಲ್ಯ ತಂದಿದ್ದೀನಪ್ಪ. ಹೌದಾ? ಸಂತೋಷಣ. ಬರ್ತೀನಿ ಕಣಪ್ಪ. ಅತ್ತೆ, ಭೈರವಿಗೋಸ್ಕರ ನಾನು ಮಾಡಿಸಿದ ಮಾಂಗಲ್ಯ. ನಮ್ಮನೆ ಸಂಪ್ರದಾಯದ ಪ್ರಕಾರ ನಾಳೆ ಬೆಳಗ್ಗೆನೆ ಎಲ್ರೂ ಹೋಗಿ ಮಾಂಗಲ್ಯನ ಅಮ್ಮವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು. ಅಮ್ಮನವರ ಆಶೀರ್ವಾದದಿಂದ ಎಲ್ಲ ಒಳ್ಳೇದೇ ಆಗುತ್ತೆ. ಈ ಮದ್ವೆ ನಿಲ್ಲಿಸ್ಬೇಕು ಅಂತ ನನಗ್ ತೋಚಿದ ಸಲಹೆ ಕೊಡ್ತಾ ಎಲ್ಲಾರ ಕೈಲಿ ನಾನು ಉಗಿಸ್ಕೋತಾ ಇದ್ದೀನಿ. ಮದ್ವೆ ನಡಿಯಕ್ ಬಿಡಲ್ಲ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಕಿತ್ತಾಕ್ತೀನಿ, ಇನ್ನೇನೋ ಮಾಡ್ತೀನಿ ಅಂತ ನೀವೇನು ಮಾತೇ ಆಡ್ತಿಲ್ವಲ್ಲ. ಹಾ, ಮಾಂಗಲ್ಯ ಕೂಡ ಬಂದ್ಬಿಡ್ತು. ನೀವೇನು ಮಾಡ್ದೆ ಹೀಗೆ ಸುಮ್ಮನೆ ಇದ್ರೆ ನಾಳೆ ಆ 3 ಗಂಟು ಕೂಡ ಹಾಕ್ಬಿಡ್ತಾನೆ. ಆಗ ನಾವಿಬ್ರು ಕೂತ್ಕೊಂಡು ತಾಳ ತಾಳ ಹಾಕೋದ್ ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ. ಏನ್ರಿ, ನಾನ್ ಕೋಪ ಮಾಡ್ಕೊಂಡು ಗಂಟ್ಲು ಹಾರ್ಕೋತಾ ಇದ್ರೆ ಏನು ಮಾತಾಡ್ತಾನೆ ಇಲ್ವಲ್ಲ ರೀ? ಏನ್ ಮಾತಾಡುವಂತ್ಯಾ? ನಿಮ್ ಅಕ್ಕನ ಮಾತು ಇಲ್ಲ ಅನ್ನೋಕಾಗ್ದೆ ನಮ್ಮನ್ ಮನೇಲಿ ಬಿಟ್ಕೊಂಡ್ರೆ ಹೊರತು ನಮ್ಮ ಮೇಲೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ. ನಿಮ್ಮಮ್ಮ ನನ್ನ ಇನ್ನ ಅನುಮಾನಿಸ್ತಾನೆ ಇದ್ದಾಳೆ. ನಾವ್ ಏನೇ ಮಾತಾಡೋಕ್ ಹೋದ್ರು ಮನೆಯವರೆಲ್ಲ ನಮ್ಮನ್ನ ಮುರಾ ಬಟ್ಟೆ ತರ ಕಾಣ್ತಾ ಇದ್ದಾರೆ. ಈಗ ನಾನೇನಾದ್ರೂ ಅವ್ರ ವಿರುದ್ಧವಾಗಿ ಮಾತಾಡೋಕ್ ಹೋದ್ರೆ ಮತ್ತೆ ನಮ್ಮನ್ನ ಮನೆಯಿಂದ ಹೊರಗಾಕ್ತಾರೆ. ಆತರ ಪಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಕಣೆ.
ಅದಕ್ಕೆ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಅವಕಾಶ ನೋಡಿ ಹೊಡಿಬೇಕು ಅಂತ ಕಾಯ್ತಾ ಇದ್ದೀನಿ. ಅದೇನ್ ಮಾಡ್ತಿರೋ ಬೇಗ ಮಾಡಿ ಮತ್ತೆ. ಮಾಡ್ತೀನಿ. ಹೌದ್ರಿ, ಮನೆಯವರೆಲ್ಲ ಮಲ್ಲಿಗೆ ಅಷ್ಟು ಸಲಿಗೆ ಯಾಕೆ ಕೊಟ್ಟಿದ್ದಾರೆ? ಅವಳೇನೋ ಈ ಕುಟುಂಬಕ್ಕೆ ಸಂಬಂಧದವಳ ತರ, ಊರಿಗೆ ದೊಡ್ಡ ಮನುಷ್ಯಳ ತರ ಎಲ್ಲ ವಿಷಯಕ್ಕೂ ತಲೆ ತೋರಿಸಿ ಮಾತಾಡ್ತಾಳೆ. ಎಷ್ಟಕ್ಕೂ ಯಾರೀ ಈ ಮಲ್ಲಿ? ಅಭಿಷೇಕ್ನ ಮಾತಾಡಬಾರ್ದು, ಮುಹೂರ್ತ ಬದಲಾಯಿಸಬಾರ್ದು, ಈ ಮದ್ವೆ ಆಗ್ಬೇಕು ಆ ಮದ್ವೆ ಆಗ್ಬಾರ್ದು ಅಂತ ಹೇಳಕ್ಕೆ ಅವಳು ಯಾರ್ರೀ? ಭಯ ಅನ್ನೋದೇ ಇಲ್ದಿರಾ ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹಾವಿನ ತರ ನೋಡ್ತಾಳೆ ರೀ ಅವಳು. ಅವಳೇನೋ ದೊಡ್ಡ ನಾಗದೇವತೆ ತರ, ಅವಳು ಏನ್ ಹೇಳಿದ್ರು ಅವರೆಲ್ಲರೂ ಅವಳು ಸುತ್ತ ಸೇರಿ ತಾನ ತಂದಾನ ಅಂತಾರೆ. ಮೊದಲು ಅವಳನ್ನ ಆ ಮಲ್ಲಿ ಬಗ್ಗೆ ನೀನೇನು ಮಾತಾಡ್ಬೇಡ್ವೆ, ಸುಮ್ನಿರೆ. ಏನ್ರಿ ಸುಮ್ನೆ ಇರೋದು? ನನಗ್ ತಲೆ ಕೆಟ್ರೆ ಆ ಮಲ್ಲಿನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಯ್ಯೋ ನಿನ್ನ ಏನೇ, ಆ ಮಲ್ಲಿ ಬಗ್ಗೆ ನಿನ್ಗೆ ಯಾಕೆ ಸೈಲೆಂಟ್ ಆಗಿರೋದ್ ಬಿಟ್ಟು? ಅವಳು ಬುಸ್ಕುಟ್ಕೊಂಡು ನನ್ನನ್ನೇ ನೋಡ್ತಾ ಇದ್ರೆ ಸುಮ್ನೆ ಇರ್ಬೇಕಾ? ಸಾಯಿಸ್ಬಿಡ್ತೀನಿ ಅವಳನ್ನ. ನೀವು ಕೂಡ ಮಲ್ಲಿನ್ ವಹಿಸ್ಕೊಂಡ್ ಬಂದ್ರೆ ಸುಮ್ನೆ ಇರಲ್ಲ, ಹೇಳಿದೀನಿ. ಏಯ್, ನೀನ್ ಆ ಮಲ್ಲಿ ಬಗ್ಗೆ ಮಾತಾಡೋದು ನಿಲ್ಸದೆ ಹೋದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ನನ್ ಬಾಯಿ ಮುಚ್ಚೋದನ್ ಬಿಟ್ರೆ ನಿಮ್ ಕೈಲಿ ಇನ್ನೇನು ಆಗಲ್ಲ ಬಿಡಿ. ಮಲ್ಲಿ, ಅದು ನನ್ನ ಹೆಂಡತಿ ಮಾತ್ರ ಮನ್ಸಲ್ಲಿ ಇಟ್ಕೋಬೇಡ ಮಲ್ಲಿ. ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ, ಏನೋ ಆತ್ರಪೋಟ ಆಗಿ ಮಾತಾಡ್ಬಿಟ್ಲು. ಅವಳ ಮಾತೇ ನಿನ್ ತಲೆಗೆ ಹಚ್ಕೋಬೇಡ. ನನ್ನ ಹೆಂಡತಿಯಾಗಿ ಮಾತಾಡಿದ ತಪ್ಪೆ, ಅವಳನ್ನ ಕ್ಷಮಿಸಿ ಬಿಟ್ಬಿಡು ಮಲ್ಲಿ. ಈಗ ನಿನಗೂ ನಿನ್ನ ಹೆಂಡತಿಗೂ ನಾನು ಯಾವ ರೀತಿ ತೊಂದರೆ ಮಾಡಿದ್ರು ಅದು ಇನ್ನೊಂದು ಅಪಶಕನ ಅಂತ ಈ ಮನೆಯವರು ಭಯ ಪಡ್ತಾರೆ. ಅದಕ್ಕೆ ಕ್ಷಮಿಸಿ ಬಿಟ್ಬಿಡ್ತಾ ಇದ್ದೀನಿ. ಇನ್ನೊಂದ್ಸರಿ ನಿನ್ನ ಹೆಂಡತಿ ಮದ್ವೆ ನಿಲ್ಸೋ ಪ್ರಯತ್ನ ಮಾಡಿದ್ರು ಅನ್ಕೋ, ನಿನ್ನ ಮಗನಿಗೆ ತಾಯಿ, ನಿನಗೆ ಹೆಂಡತಿ ಇಲ್ದೆ ಹಾಗಾಗತ್ತೆ, ನೆನಪಿಟ್ಕೋ. ಇವಳು ಹಾವು ಅಂತ ಗೊತ್ತಾಗದೆ ನನ್ನ ಹೆಂಡತಿ ಬಾಯಿಗೆ ಬಂದಾಗ ಅಂದ್ಬಿಟ್ಲು. ಈಗ ಮಲ್ಲಿ ನಮ್ಮಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿರ್ತಾಳೆ, ಅವಕಾಶ ಸಿಕ್ಕಿದಾಗ ಕಚ್ಚಿ ಸಾಯಿಸ್ಬಿಡ್ತಾಳೆ. ಹೇಗಾದ್ರೂ ಸರಿ, ಮಲ್ಲಿ ಗೊತ್ತಾಗದೇ ಇರೋ ಹಾಗೆ ಈ ಮದುವೆ ನಿಲ್ಲಿಸ್ಬೇಕು.